ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಾಲ ಸೋಲ ಮಾಡಿ ಅಪಾರ ನಿರೀಕ್ಷೆಯೊಂದಿಗೆ ಹೊಲದಲ್ಲಿ ಬಿತ್ತನೆ ಮಾಡಿದ ರೈತ ಮುಂಗಾರು ಆರಂಭ ಆಗ್ತಾ ಇದ್ದಂತೆ ಮುಂಗಾರು ಮಳೆಯ ಕೊರತೆಯಿಂದ ಸಾಕಷ್ಟು ಸಂಕಷ್ಟವನ್ನ ರೈತರು ನಮ್ಮ ರಾಜ್ಯದ ಬಹುತೇಕ ಜಿಲ್ಲೆಯಲ್ಲಿ ಅನುಭವಿಸುತ್ತಿದ್ದಾರೆ. ವರುಣ ದೇವನ ಮುನಿಸಿನಿಂದ ಆ ಕನಸು ಈಗ ಕಮರಿ ಹೋಗ್ತಾ ಇದೆಯಂತೆ. ಬಿತ್ತಿದ ಬೆಳೆಗಳು ಒಣಗುವ ಆತಂಕವನ್ನ ರೈತರು ಈಗ ಎದುರಿಸ್ತಾ ಇದ್ದು, ರೈತರು ಮಳೆಗಾಗಿ ದೇವರ ಮೊರೆ ಹೋಗಿದ್ದು, ಇತ್ತ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ರೈತರು ಒತ್ತಡ ಹಾಕಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಒಂದೆಡೆ ಬಾರದ ಮಳೆ, ಇನ್ನೊಂದೆಡೆ ಬರಿದಾದ ಭೀಮಾ ನದಿ, ಮತ್ತೊಂದೆಡೆ ಒಣಗುತ್ತಿರೋ ಹಸಿರು ಬೆಳೆ. ಆಕಾಶದತ್ತ ಕಣ್ಣಿಟ್ಟು ಮಳೆಯ ನಿರೀಕ್ಷೆಯಲ್ಲಿರುವ ಅನ್ನದಾತನ ಬದುಕು ಈಗ ಆತಂಕದ ಅಂಚಿನಲ್ಲಿದೆ. ಹೌದು, ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಬಾರದ ಹಿನ್ನೆಲೆ ರೈತರಲ್ಲಿ ಆತಂಕ ಮನೆ ಮಾಡಿದೆ. ಚಂದಾಪುರ ಪಟ್ಟಣದಲ್ಲಿ ಮುತ್ತೈದೆಯರು ಸಂಪ್ರದಾಯಬದ್ಧವಾಗಿ ಬುಟ್ಟಿ ಜಾತ್ರೆ ನಡೆಸಿದ್ರು. ಇನ್ನು ಆಳಂದ ತಾಲೂಕಿನ ಮಾದನ ಹಿಪ್ಪರಗ ಗ್ರಾಮದಲ್ಲಿ ಗ್ರಾಮಸ್ಥರು ಕಪ್ಪೆ ಮದುವೆ ನೆರವೇರಿಸಿ ಮೆರವಣಿಗೆ ನಡೆಸುವ ಮೂಲಕ ವರುಣದೇವರನ್ನು ಪ್ರಸನ್ನಗೊಳಿಸಲು ವಿಶಿಷ್ಟ ಆಚರಣೆ ನಡೆಸಿದ್ರು. ಒಂದು ದುಬಾರಿ ಗೊಬ್ಬರ ಇವತ್ತು ದುಬಾರಿ ಒಂದು ಬೆಲೆ ಕೊಟ್ಟು ಇವತ್ತು ಬೀಜ ಗೊಬ್ಬರ ಇವತ್ತು ಕ್ರಿಮಿನಾಶಕ ಎಲ್ಲ ಏನಪ್ಪಾ ಅಂತಂದ್ರೆ ಇವತ್ತು ಹೊಲಕ್ಕೆ ಸಿಂಪರಣೆ ಮಾಡೋದಾಗ್ಲಿ ಬಿತ್ತನೆ ಮಾಡೋದಾಗ್ಲಿ ಇವತ್ತು ಎಲ್ಲಾ ರೀತಿ ಇವತ್ತು ನೇಗಿಲು ಹಿಡ್ಕೊಂಡು ಏನಪ್ಪಾ ಅಂತಂದ್ರೆ ಇವತ್ತು ರೈತರು ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಇವತ್ತು ಕಾಲ ಕಳೆಯುವಂಥದ್ದು ಒಂದು ಬರಗಾಲ ಪರಿಸ್ಥಿತಿ ಏನದ ಕಲಬುರಗಿ ಜಿಲ್ಲೆಯಲ್ಲಿ ನಿರ್ಮಾಣ ಆಗ್ಯದ. ಇವತ್ತು ಕೆರೆ ಕುಂಟೆ ನದಿ ಹಳ್ಳ ಎಲ್ಲಾ ರೀತಿ ಇವತ್ತೇನಪ್ಪಾ ಅಂತಂದ್ರೆ ಇವತ್ತು ಬತ್ತಿ ಕಿಸಿಂದ ಏನಪ್ಪಾ ಅಂತಂದ್ರ ಇವತ್ತು ದನ ಕರುಗಳಿಗೆ ನೀರು ಕುಡಿಲಾರಂತ ಪರಿಸ್ಥಿತಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಉದ್ಭವ ಆಗ್ಯದ. ಇನ್ನು ಮುಂಗಾರು ಆರಂಭವಾಗಿ ಹಲವು ದಿನಗಳು ಕಳೆದರೂ ಜಿಲ್ಲೆಯಲ್ಲಿ ನಿರೀಕ್ಷಿತ ಮಳೆಯಾಗಿಲ್ಲ. ಬಿತ್ತನೆ ಮಾಡಿದ ಬೆಳೆಗಳು ನೀರಿಲ್ಲದೆ ಒಣಗಲಾರಂಭಿಸಿದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆ ಕೊರತೆಯಿಂದ ಜೋಳ, ತೊಗರಿ, ಉದ್ದು, ಹೆಸರು ಸೇರಿ ವಿವಿಧ ಬೆಳೆಗಳು ಒಣಗುತ್ತಿವೆ. ಜಾನುವಾರುಗಳಿಗೆ ಮೇವು ಹಾಗೂ ಕುಡಿಯುವ ನೀರಿನ ಸಮಸ್ಯೆಯು ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದೆ. ಆದ್ದರಿಂದ ಕಲಬುರಗಿ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಿ ಬೆಳೆ ನಷ್ಟದ ಸಮೀಕ್ಷೆ ನಡೆಸಿ ರೈತರಿಗೆ ಪರಿಹಾರ ನೀಡಬೇಕೆಂದು ರೈತ ಸಂಘಟನೆಗಳು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಅಲ್ಲೆಲ್ಲ ಹಳ್ಳಿಗಳದವನು ಮಳೆ ಇಲ್ರಿ. ಒಳ್ಳೆಯದು ಆ ದೇವ್ರಿಗೆಲ್ಲಾನು ಮಾಡಿವ್ರಿ. ಕಪ್ಪಿ ಮದ್ವಿ, ಆ ಮದ್ವಿ, ಇದು ಮದ್ವಿ ಎಲ್ಲಾನು ಮಾಡಿವ್ರಿ. ಅದು ಮಾಡಿದ್ರು ಏನು ಇದು ಇಲ್ರಿ. ಮತ್ತಂತ ಹಳ್ಳಿಗಳದಾಗೆಲ್ಲ ದೇವ್ರಗಳಿಗೆ ಅದಕ್ಕೆ ಮಾಡಿ ಬುತ್ತಿ ಮಾಡಿ ಅದು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಎಲ್ಲಾ ಮಾಡಿವ್ರಿ. ಆಲ್ರೆಡಿ ಈಗ ಹೊಲದಾಗ ಎಲ್ಲಾ ಬಿತ್ತಿವ್ರಿ. ಬಿತ್ತಿದ್ರು ಏನೋ ಮಳೆ ಇಲ್ಲ. ರೈತರದೆಲ್ಲ ದೊಡ್ಡ ಹೈರಾಣ ಅದ. ಆದ್ರೂ ಸದ್ಯಕ್ಕಂತೂ ಒಂದು ಸ್ವಲ್ಪ ಮಳೆ ಬಂದ್ರೆ ಏನಾದ್ರು ಸ್ವಲ್ಪ ಬೆಳೆದು ಅದು ಮಾಡ್ತೀವ್ರಿ. ಬೆಳೆಲಿಲ್ಲ ಅಂದ್ರೆ ಮುಂದೆ ಬಹಳ ದೊಡ್ಡ ಹೈರಾಣ ಅದ್ರಿ ರೈತರದು. ಒಟ್ಟಿನಲ್ಲಿ ಮಳೆಯಿಲ್ಲದೆ ಕಂಗಾಲಾಗಿರುವ ಕಲಬುರಗಿ ಜಿಲ್ಲೆಯ ರೈತರು ಬೆಳೆ ಉಳಿಸಿಕೊಳ್ಳುವ ಚಿಂತೆಯಲ್ಲಿದ್ದಾರೆ. ಒಂದೆಡೆ ದೇವರ ಮೊರೆ, ಮತ್ತೊಂದೆಡೆ ಸರ್ಕಾರದ ನೆರವಿನ ನಿರೀಕ್ಷೆ. ಈ ಎರಡರ ನಡುವೆಯೇ ಅನ್ನದಾತನ ಬದುಕು ಸಿಲುಕಿದೆ. ಸರ್ಕಾರ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಿ ತ್ವರಿತ ಪರಿಹಾರ ಕ್ರಮ ಕೈಗೊಳ್ಳುತ್ತದೆಯೇ ಅಥವಾ ವರುಣನ ಕೃಪೆಯೇ ರೈತರನ್ನು ಕಾಪಾಡುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.